ನಮಸ್ಕಾರ ಎಲ್ಲ ಪರಿಶುದ್ಧ ಆತ್ಮಗಳಿಗೆ. ನಾನು ಚಕ್ರವನ್ನು ವಿವರಣೆ ಮಾಡುವಾಗ ಹೆಚ್ಚಾಗಿ ಹೇಳಿರೋದು ಮೂಲಾಧಾರ ಚಕ್ರ ಮತ್ತು ಆಜ್ಞಾ ಚಕ್ರದ ಬಗ್ಗೆ. ಯಾಕಂದರೆ ಮೂಲಾಧಾರ ಚಕ್ರ ನಮ್ಮ ಹಿಂದಿನ ಒಂದು ಕರ್ಮ ಏನಿದೆ ಅದನ್ನು ಕನೆಕ್ಟ್ ಮಾಡಿಕೊಂಡಿರುತ್ತೆ. ಹಾಗೆಯೇ ನಮ್ಮ ಆಜ್ಞಾ ಚಕ್ರ ಇದು ನಮ್ಮ ಒಂದು ಯೋಚನೆ, ನಮ್ಮ ಒಂದು ಜೀವನದಲ್ಲಿ ಇಡುವಂತಹ ಹೆಜ್ಜೆಗೆ ಸಪೋರ್ಟ್ ಮಾಡುವಂತಹ ಚಕ್ರ, ನಮ್ಮ ಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ಚಕ್ರ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಹೀಲಿಂಗ್ ತರಗತಿಯಲ್ಲೂ ಕೂಡ ಹೆಚ್ಚಾಗಿ ಆಜ್ಞಾ ಚಕ್ರವನ್ನು ಯಾವುದೇ ರೀತಿಯ ಒಂದು ತರಗತಿಯನ್ನು ತೆಗೆದುಕೊಳ್ಳುವಾಗಲೂ ಅದನ್ನು ಹೇಳ್ತಾ ಇರ್ತೀನಿ. ನನ್ನ ಒಬ್ಬರು ಕ್ಲೈಂಟ್ ಹೆಚ್ಚಾಗಿ ಅವರು ಆಜ್ಞಾ ಚಕ್ರಕ್ಕೆ ಬಹಳಷ್ಟು ಕನೆಕ್ಟ್ ಆದವರು. ಅವರು ಗರ್ಭಿಣಿಯಾಗಿದ್ದಾಗ ಅವರ ಒಂದು ಮೈಂಡಲ್ಲಿ ಆಜ್ಞಾ ಚಕ್ರವನ್ನು ಆ್ಯಕ್ಟಿವ್ ಮಾಡಿಕೊಳ್ಳುವವರು ಪ್ರತಿದಿನ ಆ್ಯಕ್ಟಿವ್ ಮಾಡಿಕೊಂಡು ಪ್ರತಿದಿನ ಅದರ ಮಂತ್ರವನ್ನು ಪಠಿಸಿ ನಮ್ಮ ಇಲ್ಲಿ ಈ ಮಧ್ಯಭಾಗದಲ್ಲಿ ಏನಿದೆ ಆ ಒಂದು ಆಜ್ಞಾ ಚಕ್ರದಲ್ಲಿ ಧ್ಯಾನ ಮಾಡುವವರು ದಿನಕ್ಕೆ ಒಂದು 10 ನಿಮಿಷಗಳ ಕಾಲ ಕಂಪಲ್ಸರಿಯಾಗಿ ಆಜ್ಞಾ ಚಕ್ರದ ಜೊತೆ ಕನೆಕ್ಟ್ ಆಗಿರೋರು. ಒಂದು ದಿವಸ ಅವ್ರಿಗೆ ಏನಾಯಿತು ಅಂತಂದರೆ, ಅವರು ಪ್ರೆಗ್ನೆಂಟ್ ಇದ್ದಾಗ ಅವರಿಗೆ ಅವರೊಂದು ಆಜ್ಞಾ ಚಕ್ರದಲ್ಲಿ ಒಂದು ಮಗು ಕಾಣಿಸ್ತು. ಅಂದರೆ ಮಗು ಯಾವ ರೀತಿ ಇತ್ತು ಅಂತಂದರೆ, ಅವರ ಡೆಲಿವರಿ ಆದಮೇಲೆ ಆಜ್ಞಾ ಚಕ್ರದಲ್ಲಿ ಯಾವ ರೀತಿಯ ಒಂದು ಮಗು ಕಾಣಿಸಿದೆ ಅದೇ ರೀತಿಯ ಮಗು ಅವರಿಗೆ ಜನನ ಆಯಿತು. ಈ ವಿಚಾರವನ್ನು ಹೇಳೋದಕ್ಕೆ ಅವರು ಡೆಲಿವರಿ ಆದ ತಕ್ಷಣ ಆ ಒಂದು ಹಾಸ್ಪಿಟಲಿಂದ ಆ ಒಂದು ಬೆಡ್ಡಿಂದ ನನಗೆ ಕರೆ ಮಾಡಿ ಹೇಳಿದರು. ಅಂದರೆ ನೋಡಿ, ಇದು ಇನ್ನೊಬ್ಬರಿಗೆ ಒಲಿತದೆ ಮತ್ತೊಬ್ಬರಿಗೆ ಒಲಿತದೆ ಎನ್ನುವ ವಿಚಾರ ಇಲ್ಲ. ನಾವು ಆಜ್ಞಾ ಚಕ್ರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಕನೆಕ್ಟ್ ಆಗ್ತೇವೆ, ಅದರ ಒಂದು ಹೀಲಿಂಗ್ ಇರ್ಬೋದು, ಅದರ ಒಂದು ಮಂತ್ರ ಇರ್ಬೋದು, ಅದರ ಒಂದು ಆ್ಯಕ್ಟಿವೇಶನ್ ಇರ್ಬೋದು, ನಾವು ಎಷ್ಟು ಒಂದು ಶ್ರದ್ಧೆಯಿಂದ ಮಾಡ್ತೇವೆ, ಖಂಡಿತವಾಗಿಯೂ ಇದು ಸಹಾಯ ಮಾಡುತ್ತೆ. ಹಾಗಂದ ನಮ್ಮ ಜೀವನದಲ್ಲಿ ಮುಂದೆ ಏನಾಗಬೇಕು, ಪ್ರತಿಯೊಂದು ಸಂದರ್ಭದಲ್ಲೂ ನಾವು ಯಾವ ರೀತಿಯ ಒಂದು ನಿರ್ಧಾರವನ್ನು ತಗೋಬೇಕು, ಅದಕ್ಕೆಲ್ಲವೂ ಕೂಡ ಈ ಆಜ್ಞಾ ಚಕ್ರ ಏನಿದೆ ಬಹಳಷ್ಟು ಅತ್ಯುತ್ತಮವಾಗಿ ಸಹಕಾರವನ್ನು ನೀಡುತ್ತೆ. ಹಾಗೆ ನಮಗೊಂದು ಡೈರೆಕ್ಷನ್ಗೆ ಉತ್ತಮವಾದಂತಹ ಒಂದು ಮಾರ್ಗದರ್ಶನ ನೀಡುತ್ತೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಅವರು ಎಷ್ಟೊಂದು ಖುಷಿಯಾಗಿದ್ದಾರೆ ಅನ್ನೋದಕ್ಕಿಂತ ಅವರು ಒಂದು ಆಶ್ಚರ್ಯದಿಂದ ಇದ್ದಾರೆ ಇವತ್ತಿಗೂ. ಅವರ ಡೆಲಿವರಿ ಆಗಿ 2 ತಿಂಗಳಾಯಿತು ಈಗ. ಅವರಂತ ಇದ್ದರು, ಅವರ ಆ ಮಗು ಏನಿದೆ ಆಜ್ಞಾ ಚಕ್ರದಲ್ಲಿ ಕನೆಕ್ಟ್ ಮಾಡುವಾಗ ಆ ಮಗು ಯಾವ ರೀತಿ ಕಾಣಿಸ್ತು ಅಂದರೆ, ಅವರ ಆ ಮಗುವಿಗೆ ಹ್ಯಾಟ್ ಹಾಕಿ ಯಾವುದೋ ಒಂದು ಸ್ಕರ್ಟ್ ಹಾಕಿ ಒಂದು ಅದ್ಭುತವಾದಂಥ ವಿಶೇಷವಾದಂತಹ ರೂಪದಲ್ಲಿ ಆ ಮಗು ಕಂಡಿದೆ. ಅದರ ನಂತರ 2 ತಿಂಗಳಾದಮೇಲೆ ಅವರಿಗೆ ಯಾವ ರೀತಿ ಆ ಮಗು ಕಂಡಿದೆ ಅದೇ ರೀತಿ ಅದಕ್ಕೆ ಹ್ಯಾಟ್ ಹಾಕಿ ಹಾಗೆ ಅದಕ್ಕೊಂದು ಸ್ಕರ್ಟ್ ಹಾಕಿ ನೋಡಿದಾಗ ಸೇಮ್ ಅವರೊಂದು ಆಜ್ಞಾ ಚಕ್ರದಲ್ಲಿ ಯಾವ ರೀತಿ ಒಂದು ಮಗು ಕಾಣಿಸಿದೆ ಆ ರೀತಿಯಲ್ಲೇ ಕಾಣಿಸ್ತಾ ಇತ್ತು. ಅವರು ಇವತ್ತಿಗೂ ಅದನ್ನು ಹೇಳ್ತಾ ಇದ್ದಾರೆ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ನೋಡಿ, ನಾವು ಇಡುವ ಪ್ರತಿಯೊಂದು ಹೆಜ್ಜೆ ನಮಗೆ ಕನೆಕ್ಟ್ ಆಗುತ್ತೆ ಅಂತ ಹೇಳಲ್ಲ. ಆದರೆ ನಾವೊಂದು ನಮ್ಮ ಜೀವನದಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ಏನಿದೆ ಅದು ಆಜ್ಞಾ ಚಕ್ರದಲ್ಲಿ ನಾವು ಧ್ಯಾನ ಮಾಡಿದಾಗ ಅಥವಾ ನಾವು ಆಜ್ಞಾ ಚಕ್ರಕ್ಕೆ ಅಟೆನ್ಷನ್ ಕೊಟ್ಟಾಗ, ದಿನನಿತ್ಯದಲ್ಲಿ ಅದನ್ನು ಆ್ಯಕ್ಟಿವೇಶನ್ ಮಾಡಿಕೊಂಡಾಗ ಅದ್ಭುತವಾದಂತಹ ರಿಸಲ್ಟ್ ಖಂಡಿತವಾಗಿ ಬರುತ್ತೆ. ಹಾಗೆ ನಿಮಗೆ ಯಾವುದೇ ರೀತಿಯ ಒಂದು ಸ್ಟ್ರೆಸ್ ಇರ್ಬೋದು, ಒತ್ತಡ ಇರ್ಬೋದು, ಕಿರಿಕಿರಿ ಇರ್ಬೋದು, ಯಾವುದೋ ಒಂದು ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಎನ್ನುವ ಸಂದರ್ಭದಲ್ಲೂ ಕೂಡ ನೀವು ಆಜ್ಞಾ ಚಕ್ರವನ್ನು ಆ್ಯಕ್ಟಿವೇಶನ್ ಮಾಡಿದರೆ ಅದ್ಭುತವಾದಂತಹ ಲಾಭವನ್ನು ಪಡಿಬೋದು. ನಾನು ಈಗಾಗಲೇ ಬೇರೆ ಬೇರೆ ಮೆಥಡಲ್ಲಿ ಪ್ರತಿಯೊಂದು ಚಕ್ರವನ್ನು ಮಾಡುವಂಥದ್ದು ಹೇಳಿದ್ದೀನಿ. ಯಾಕಂದರೆ ಒಬ್ಬರಿಗೆ ಒಂದು ಮೆಥಡ್ ಕನೆಕ್ಟ್ ಆದರೆ ಅದೇ ಮೆಥಡ್ ಇನ್ನೊಬ್ಬರಿಗೆ ಕನೆಕ್ಟ್ ಆಗುತ್ತೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಅಥವಾ ಬೇರೆ ಇನ್ನೊಬ್ಬರಿಗೆ ಮತ್ತೊಂದು ರೀತಿಯಲ್ಲಿ ಕನೆಕ್ಟ್ ಆಗಿರ್ಬೋದು. ಹಾಗೆ ನಿಮಗೆ ಯಾವ ರೀತಿಯಿಂದ ಒಂದು ಆಜ್ಞಾ ಚಕ್ರವನ್ನು ಆ್ಯಕ್ಟಿವ್ ಮಾಡ್ಕೋಬೋದು ಅದನ್ನು ನೋಡಿಕೊಂಡು ನಿಮಗೆ ಯಾವುದು ಈಸಿ ಆಗುತ್ತೆ, ನಿಮಗೆ ಯಾವುದು ಕನೆಕ್ಟ್ ಆಗುತ್ತೆ ಆ ರೀತಿಯಿಂದ ಆಜ್ಞಾ ಚಕ್ರವನ್ನು ಆ್ಯಕ್ಟಿವ್ ಮಾಡ್ಬೋದು. ಅದೇ ಉದಾಹರಣೆಗೆ ಅದರ ಮಂತ್ರವನ್ನು ಪಠಿಸೋದಿರ್ಬೋದು, ಕಲರನ್ನು ನೋಡೋದ್ರಿಂದ ಇರ್ಬೋದು, ಅಥವಾ ಉಸಿರಾಟದ ಕ್ರಿಯೆ ಮೂಲಕ ನೀವು ಆಜ್ಞಾ ಚಕ್ರವನ್ನು ಇಲ್ಲೇ ಕನೆಕ್ಟ್ ಮಾಡ್ಕೊಂಡು ನೋಡೋದ್ರಿಂದ ಇರ್ಬೋದು, ತ್ರಾಟಕ ಮಾಡೋದ್ರಿಂದ ಇರ್ಬೋದು, ಯಾವುದೇ ರೀತಿಯಿಂದ ಕೂಡ ನೀವು ಆಜ್ಞಾ ಚಕ್ರವನ್ನು ಆ್ಯಕ್ಟಿವೇಶನ್ ಮಾಡ್ಬೋದು. ಮುಂದಿನ ಭಾಗದಲ್ಲಿ ಮತ್ತಷ್ಟು ವಿಚಾರಗಳನ್ನು ನೋಡೋಣ. ಪರಿಶುದ್ಧ ಕ್ರಿಯಾ ಎಲ್ಲರನ್ನ ಕ್ಷಮಿಸಿ ಎಲ್ಲರ ಬಳಿ ಕ್ಷಮೆ ಕೇಳಿ ಮಾಡುವಂಥ ಕ್ರಿಯಾ. ಖಂಡಿತವಾಗಿಯೂ ನೀವು ಆಜ್ಞಾ ಚಕ್ರದ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ನೀವೇ ಅನುಭವವನ್ನು ಪಡ್ಕೊಂಡು ಮುಂದುವರಿಯಿರಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್.